ವೀಕ್ಷಕರಿಗೂ ಸುವಾಸನ ಪ್ರಪಂಚದ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ನಾನು ಈ ದಿನ ವ್ಯಾಲ್ಯೂಯೇಷನ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನೀವು ಶಾರ್ಕ್ ಟ್ಯಾಂಕ್ ಇರ್ಬೋದು, ಇಲ್ಲಾಂದರೆ ಏನಾದರೂ ಬಿಸ್ನೆಸ್ ಸ್ಕೂಲಲ್ಲಿ ಏನಾದರೂ ಹೋಗಿದ್ರೆ, ಇಲ್ಲಾಂದರೆ ಯಾವುದಾದ್ರೂ ಬಿಸ್ನೆಸ್ಸಿಗೆ ಸಂಬಂಧಪಡುವಂಥ ಕೋರ್ಸ್ ಏನಾದರೂ ನೀವು ತೊಗೊಂಡಿದ್ರೆ ನಿಮಗೆ ವ್ಯಾಲ್ಯೂಯೇಷನ್ ಅನ್ನೋ ಪದೇ ಪದೇ ಬಂದಿರುತ್ತೆ. ಸೊ ವ್ಯಾಲ್ಯೂಯೇಷನ್ ಅಂದರೆ ಏನು ಅನ್ನೋದನ್ನು ಇವತ್ತಿನ ದಿನ ನಾನು ನಿಮಗೆ ತಿಳಿಸೋಕೆ ಇಷ್ಟಪಡ್ತೀನಿ. ಸೊ ತಡ ಮಾಡ್ದೇ ಸ್ಕ್ರೀನ್ ಶೇರ್ ಮಾಡ್ತೀನಿ. ಸೊ ವ್ಯಾಲ್ಯೂಯೇಷನ್ ಬಂದು ನಿಮ್ಮದೇನು ಕಂಪ್ನಿ ಏನಿದೆ ಅದರದ್ದೊಂದು ವ್ಯಾಲ್ಯೂ. ನೀವು ಕಂಪ್ನಿ ಇದೆ ಅಂತ ಹೇಳೋಕ್ಕಾಗಲ್ಲ, ಏನೇ ಇರ್ಬೋದು. ಒಂದು ಕಾರ್ ಇರ್ಬೋದು, ಒಂದು ಬಂಗ್ಲೆ ಇರ್ಬೋದು, ಇಲ್ಲಾಂದರೆ ಒಂದು ಬಿಸ್ಕೆಟ್ ಪ್ಯಾಕೆಟ್ ಇರ್ಬೋದು, ಏನೇ ಇರ್ಬೋದು. ಈಗ ನೀವು ಒಂದು ಬಿಸ್ಕೆಟ್ ಪಾರ್ಲೇಜಿ ತಗೊತೀರ ಅಂತ ಇಟ್ಕೊಳ್ಳಿ, 10 ರೂಪಾಯಿ ಅಂತ ಇಟ್ಕೊಳ್ಳಿ. ಪಾರ್ಲೇಜಿದು ಬಿಸ್ಕೆಟ್ ಪ್ಯಾಕೆಟ್ ಏನಿದೆ ಅದ್ರ ವ್ಯಾಲ್ಯೂಯೇಷನ್ ಏನು 10 ರೂಪಾಯಿ. ನೀವು ಯಾವುದೋ ಒಂದು ಹೋಂಡಾದೊಂದು ಗಾಡಿ ತಗೊತೀರ ಅಂತ ಇಟ್ಕೊಳ್ಳಿ, 75,000 ರೂಪಾಯಿ ಗಾಡಿ. ಆ ಹೋಂಡಾ ಗಾಡಿ ವ್ಯಾಲ್ಯೂಯೇಷನ್ ಎಷ್ಟು? 75,000 ರೂಪಾಯಿ. ಯಾವುದೋ ಒಂದು ಬಿಲ್ಡಿಂಗ್ ಕಟ್ಸಿದ್ರಿ ಅಂತ ಇಟ್ಕೊಳ್ಳಿ, ಯಾರೋ ಅದನ್ನು ತಗೊಳಕ್ಕೆ ರೆಡಿ ಇದ್ದಾರೆ, ನೀವು ಎಷ್ಟಕ್ಕೆ ಮಾರಕ್ಕೆ ರೆಡಿ ಇದ್ದೀರಾ? 3 ಕೋಟಿಗೆ ಮಾರಕ್ಕೆ ರೆಡಿ ಇದ್ದೀರಾ ಅಂತ ಇಟ್ಕೊಳ್ಳಿ. ಸೊ ಆವಾಗ ಆ ಬಿಲ್ಡಿಂಗಿನ ವ್ಯಾಲ್ಯೂಯೇಷನ್ ಎಷ್ಟು? 3 ಕೋಟಿ. ಸೊ ಇದೇ ರೀತಿ ಏನಕ್ಕೆ ಬೇಕಾದ್ರೂ ನೀವು ಬೆಲೆ ಕಟ್ಬೋದು, ಏನಕ್ಕಾದ್ರೂ ಒಂದು ಬೆಲೆನ ನೀವು ಬರೆದಿಡ್ಬೋದು. ಸೊ ಅದು ಬಂದು ಅದ್ರ ವ್ಯಾಲ್ಯೂಯೇಷನ್ ಅದು. ಬಟ್ ನಾನು ನಿಮಗೆ ಪ್ರೀ ಮನಿ ವ್ಯಾಲ್ಯೂಯೇಷನ್ ಮತ್ತು ಪೋಸ್ಟ್ ಮನಿ ವ್ಯಾಲ್ಯೂಯೇಷನ್ ಅನ್ನೋಂಥ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಅದರಲ್ಲಿ ಸ್ಟಾರ್ಟಪ್ಪಲ್ಲಿ ಒಂದು ಕಾನ್ಸೆಪ್ಟ್ ಏನಿದೆ ತುಂಬಾ ಇಂಪಾರ್ಟೆಂಟ್ ಅದು. ಸೊ ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ವ್ಯಾಲ್ಯೂಯೇಷನ್ ನಾನು ನಿಮ್ಗಾಗಲೇ ಹೇಳಿದ ರೀತಿ ಬೆಲೆ. ಒಂದು ಐಫೋನ್ ಈಗ ಒಂದು 80,000ಕ್ಕೆ 1 ಲಕ್ಷ ತಗೊಂತೀರ ಅಂತ ಇಟ್ಕೊಳ್ಳಿ. ಐಫೋನ್ ವ್ಯಾಲ್ಯೂಯೇಷನ್ ಬಂದು 80,000 ರೂಪಾಯಿ, ಇಲ್ಲಾಂದ್ರೆ 1 ಲಕ್ಷ ಇತ್ತು ಅಂದರೆ 1 ಲಕ್ಷ ಅದು. ಸೊ ಅಷ್ಟೇ ಸುಲಭ ಅದು. ಸೊ ಪ್ರೀ ಮನಿ ವ್ಯಾಲ್ಯೂಯೇಷನ್ ಬಂದು ನಿಮ್ಮ ಕರೆಂಟ್ ವ್ಯಾಲ್ಯೂಯೇಷನ್ನು. ಸೊ ನೀವು ಆಲ್ರೆಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ರನ್ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ, 1-2 ವರ್ಷ ರನ್ ಮಾಡಿದ್ದೀರಾ. ಅದರದ್ದು ವ್ಯಾಲ್ಯೂ ಬಂದು ಈಗ ಯಾರೋ ನೀವು ಒಬ್ಬನ ಜೊತೆ ಮಾತಾಡ್ತಾ ಇದ್ದೀರಾ, ಅವನು ನಿಮ್ಮ ಬಿಸ್ನೆಸ್ಸಲ್ಲಿ 1 ಕೋಟಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. 1 ಕೋಟಿ ಇನ್ವೆಸ್ಟ್ ಮಾಡಿದ್ರೆ ಅವನಿಗೆ ನೀವು 10%, ಅದರಲ್ಲಿ ನಿಮ್ಮ ಬಿಸ್ನೆಸ್ಸಲ್ಲಿ 10%ನ್ನು ನೀವು ಕೊಡ್ತೀರಾ ಒಂದು ನಿಮ್ಮ ಬಿಸ್ನೆಸ್ ಏನಿದೆ ಅದರಲ್ಲಿ. ಸೊ ಆವಾಗ ನಿಮ್ಮ ಬಿಸ್ನೆಸ್ಸಿನ ಒಂದು ವ್ಯಾಲ್ಯೂ ಬಂದು ಬೇಸಿಕಲಿ ಏನು 1 ಕೋಟಿ ಆಗ್ತದೆ ಅವನು, ನೀವು ಅದಕ್ಕೆ 10% ಕೊಡ್ತಾಯಿದ್ದೀರಾ. ಸೊ ಅದನ್ನು ನೀವು ಇದನ್ನು ನಂಬರಲ್ಲಿ ತೋರಿಸ್ಬೇಕು. ಒಂದು ನಿಮಿಷ ತಡೀರಿ. $. ಸೊ 10 ಕೋಟಿ ನಿಮ್ಮ ಬಿಸ್ನೆಸ್ ವ್ಯಾಲ್ಯೂ ಬಂದು. ಸೊ ಅದಕ್ಕೆ ನೀವು ಅವ್ನು 1 ಕೋಟಿ ಹಾಕಿದ್ರೆ ನೀವು ಅವನಿಗೆ 10 ಕೋಟಿನ ಸೊ 10% ಅವನಿಗೆ ಕೊಡ್ತಾಯಿದ್ದೀರಾ. ಈ 10 ಕೋಟಿ ಏನಾದರೆ ಅವನಿಗೆ 10% ನೀವು ಕೊಡ್ತಾಯಿದ್ದೀರಾ, 1 ಕೋಟಿ ಅವನ ನಿಮ್ಮ ಬಿಸ್ನೆಸ್ಸಲ್ಲಿ ಹಾಕಿದ್ರೆ ಅಂತ ಹೇಳಿದ್ರೆ ನಿಮ್ಮ ಬಿಸ್ನೆಸ್ಸಿನ ವ್ಯಾಲ್ಯೂ ಬಂದು 10 10 - 9. ಸೊ ಅವನು ದುಡ್ಡು ಹಾಕೋಕ್ಕಿಂತ ಮುಂಚೆ ನಿಮ್ಮ ಬಿಸ್ನೆಸ್ಸಿನ ವ್ಯಾಲ್ಯೂ ಬಂದು 9 ಕೋಟಿ ಇತ್ತು. ಅವನು 1 ಕೋಟಿ ಆಮೇಲೆ ಹಾಕ್ತಾನೆ. ನಿಮಿಷ, ಅವನು 1 ಕೋಟಿ ಹಾಕ್ತಾನೆ. ಸೊ ಅವಾಗ ಅವನಿಗೆ 10% ಸಿಗುತ್ತೆ ಅದರಲ್ಲಿ. ಇನ್ನು 90% ನೀವು ಮೊದಲೇನಿತ್ತು ಅದು ಮೊದಲೇ ಏನು ನಿಮ್ಮ ಬಿಸ್ನೆಸ್ ವ್ಯಾಲ್ಯೂ ಇತ್ತು ಅದು ಬಂದು 90%. ಸೊ ಟೋಟಲ್ ವ್ಯಾಲ್ಯೂಯೇಷನ್ ಬಂದು 10 ಕೋಟಿ ವಿಚ್ ಈಸ್ ಈಕ್ವಲ್ ಟು 100%. ಸೊ ಇಷ್ಟೇ ಸಿಂಪಲ್ ಕಾನ್ಸೆಪ್ಟ್ಗಳು ಇವೆಲ್ಲ. ಇದು ಒಂದು ಪ್ರೀ ಮನಿ ವ್ಯಾಲ್ಯೂಯೇಷನ್, ಇದು ಬಂದು ಪೋಸ್ಟ್ ಮನಿ ವ್ಯಾಲ್ಯೂಯೇಷನ್ನು. ತುಂಬಾ ಸಿಂಪಲ್ ಕಾನ್ಸೆಪ್ಟ್ಗಳು, ಏನು ತಲೆ ಕೆಡಿಸ್ಕೊಳ್ಳೋಂಥದ್ದೇನಿಲ್ಲ. ಸುಮ್ಮನೆ ಇದೆಲ್ಲ ಇಂಗ್ಲೀಷಲ್ಲಿ ಈ ರೀತಿ ನೀವು ಯಾರ ಜೊತೆ ಏನಾದರೂ ಮಾತಾಡ್ತಾ ಇದ್ದೀರಾ ಅಂದರೆ ಸುಲಭವಾಗಿ ಅರ್ಥ ಆಗಬೇಕು. ನೀವು ಸುಮ್ಮನೆ ಉಲ್ಟಾ ಪಲ್ಟಾ ಮಾತಾಡಿ ಸುತ್ತೆ ಬೆಳೆಸಿ ಮಾತಾಡಿ ಅದೆಲ್ಲ ಮಾತಾಡೋಕ್ಕಿಂತ ಮುಂಚೆ ಈ ರೀತಿ ಡೆಫಿನೇಷನ್ಸ್ಗಳೇನಿದ್ದಾವೆ ಇದನ್ನು ಉಪಯೋಗಿಸಿದ್ರೆ ಥಟ್ ಅಂತ ಅರ್ಥ ಆಗ್ಬಿಡ್ಬೇಕು ಜನಗಳಿಗೆ. ಸೊ ಹಾಗಾಗಿ ಪ್ರೀ ಮನಿ ವ್ಯಾಲ್ಯೂಯೇಷನ್ ಎಷ್ಟು ಗುರು ಅಂತ ಕೇಳ್ತೀನಿ ನಾನು. 9 ಕೋಟಿ ಅಂತಾನೆ. ಆಯಿತು ಗುರು, ನಾನು 1 ಕೋಟಿ ಹಾಕ್ತೀನಿ, 10% ಕೊಡು, ಅಷ್ಟೇ ಮುಗೀತು ಮಾತು. ಸೊ ಇದನ್ನು ನೀವು 2 ಸೆಂಟೆನ್ಸಲ್ಲಿ ಮುಗಿಸಾಕ್ಬಿಡ್ಬೋದು ಈ ರೀತಿ ಡೆಫಿನೇಷನ್ಸ್ಗಳು ಗೊತ್ತಿದ್ರೆ. ಸೊ ನೀವೇನಾದರೂ ಯಾವುದೋ ದೊಡ್ಡ ಕಂಪ್ನೀಲಿ, ಇಲ್ಲಾಂದರೆ ನೀವೇ ಯಾವುದಾದ್ರೂ ಒಂದು ಸ್ಟಾರ್ಟ್ ಮಾಡಿ ಯಾರ ಥರ ನೀವು ದುಡ್ಡು ಕೇಳಕ್ಕೆ ಹೋಗ್ತೀರಾ ಅಂತ ಇಟ್ಕೊಳ್ಳಿ. ಸೊ ಅವಾಗ ಅವರು ನೀನು ಪ್ರೀ ಮನಿ ವ್ಯಾಲ್ಯೂಯೇಷನ್ ಎಷ್ಟು ಗುರು, ಪೋಸ್ಟ್ ಮನಿ ವ್ಯಾಲ್ಯೂಯೇಷನ್ ಎಷ್ಟು ಬರುತ್ತೆ ಗುರು, ಏನು ಎತ್ತ, ಈ ರೀತಿಯ ಒಂದಷ್ಟು ಪ್ರಶ್ನೆಗಳು ನಾನು ನಿಮ್ಮನ್ನ ಕೇಳ್ಬೋದು ಅವರು. ಸೊ ಹಾಗಾಗಿ ಈ ಕಾನ್ಸೆಪ್ಟ್ಗಳು ತುಂಬಾ ಇಂಪಾರ್ಟೆಂಟು, ತಲೆಯಲ್ಲಿ ಇಟ್ಕೊಂಡಿದೆ.
ನೀವು ನಿಮ್ಮದೇ ಆದಂಥ ಕಂಪ್ನಿ ಓಪನ್ ಮಾಡದೇ ಹೋದ್ರೂ ಏನಾದರೂ ಫೈನಾನ್ಸಲ್ಲಿ ನೀವೊಂದು ಕೆಲಸ ತೊಗೊಬೇಕು, ಇಲ್ಲಾಂದರೆ ಅಕೌಂಟಿಂಗಲ್ಲಿ ಏನಾದರೂ ನೀವು ಒಂದು ಕೆಲಸ ತೊಗೊಬೇಕು ಅಂದರೆ ಈ ರೀತಿ ಪದಗಳನ್ನ ನೀವು ತಿಳ್ಕೊಂಡಿರಬೇಕು ಅಂತ ಹೇಳ್ತಾ ನಾನು ಈ ಒಂದು ಏನು ವಿಡಿಯೋ ಇತ್ತು ನಂದನ್ನು ಅದನ್ನು ಮುಗ್ಸೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.